ಮನ್ಸಿದ್ರೆ ಮಾರ್ಗ ಅಂತ ನಾವೆಲ್ಲ ಕೇಳಿರ್ತೀವಿ, ನೋಡಿರ್ತೀವಿ. ಆದ್ರೆ ಈಗ ಆ ಒಂದು ಎಕ್ಸಾಂಪಲ್ಗೆನೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುವಂತಹದ್ದು ರಾಂಚಿಯ ಕ್ರಿಸ್ ಗೆಲ್ನೇ ಪ್ರಸಿದ್ಧಿಯಾಗಿರುವಂತಹ ರಾಬಿನ್ ಮಿಂಜ್ ಅವ್ರ ಬಗ್ಗೆ. ಹೌದು, ರಾಬಿನ್ ಮಿಂಜ್ ಅವರ ತಂದೆ ಒಬ್ಬ ವಿಮಾನ ನಿಲ್ದಾಣದ ಸೆಕ್ಯೂರಿಟಿ ಗಾರ್ಡ್, ಜೊತೆಗೆ ನಿವೃತ್ತ ಪೊಲೀಸ್. ಅವರ ಒಂದು 21 ವರ್ಷದ ಮಗ ರಾಬಿನ್ ಮಿಂಜ್ ಅವರು ಇವತ್ತಿನ IPL ಒಂದು ಹರಾಜಿನಲ್ಲಿ ಬರೋಬ್ಬರಿ 3.60 ಕೋಟಿಗೆ ಗುಜರಾತ್ ಟೈಟನ್ಸ್ ತಂಡವನ್ನ ಸೇರಿದ್ದಾರೆ. ಮುಂಬೈ ಇಂಡಿಯನ್ಸ್ ಮತ್ತೆ ಗುಜರಾತ್ ಟೈಟನ್ಸ್ ನ ಒಂದು ಟಫ್ ಬೆಟ್ಟಿಂಗ್ ಅಲ್ಲಿ, ಜೊತೆಗೆ ಒಂದು ಟಫ್ ಬೆಟ್ಟಿಂಗ್ ಏನ್ ನಡೆದಿತ್ತು ಆ ಟೈಮಲ್ಲೂ ಸಹ ಅಷ್ಟೇ ಯಾವ ತಂಡಕ್ಕೆ ಸೇರ್ತಾರೆ ಅಂತ ತುಂಬಾ ಕ್ಯೂರಿಯಸ್ ಆಗಿತ್ತು ಜನಗಳಿಗೆ. ಆದ್ರೆ ಫೈನಲ್ ಆಗಿ ಇದ್ರ ಬಗ್ಗೆ ಅವ್ರ ತಂದೆ ಮಾಧ್ಯಮಗಳ ಮುಂದೆ ಹೇಳಿದ್ದು ಒಂದ್ ಮಾತು, ಏನಪ್ಪಾ ಅಂದ್ರೆ ಧೋನಿ ಅವರು ನಂಗೆ ಮಾತು ಕೊಟ್ಟಿದ್ರು ಅಂತ. ಧೋನಿ ಅವ್ರು ಏನ್ ಮಾತು ಕೊಟ್ಟಿದ್ರು ಅಂದ್ರೆ, ಯಾವುದೇ ತಂಡ ಅಂದ್ರೆ ಏನು IPL ಅಲ್ಲಿ ಯಾವುದೇ ತಂಡ ರಾಬಿನ್ ಅವ್ರನ್ನ ಹರಾಜಿನಲ್ಲಿ ತಗೊಳ್ಳಿಲ್ಲ ಅಂತಂದ್ರೆ ನನ್ನ ತಂಡಕ್ಕೆ ನಾನು ತಗೊಳ್ತೀನಿ ಅಂತ ಹೇಳಿದ್ರಂತೆ ಧೋನಿ ಅವರು. ಏನಂತ ಹೇಳ್ತಾರೆ, ನಮ್ಮ ಒಂದು ಶ್ರಮಕ್ಕೆ ಪ್ರತಿಫಲನ ದೇವ್ರು ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ಇವತ್ತು ಧೋನಿ ಅವ್ರು ಮಾತು ಕೊಟ್ಟಿದ್ರು ಸಹ ರಾಬಿನ್ ಅವರ ಶ್ರಮದಿಂದ ಅಥವಾ ಅವರ ಒಂದು ಆಸಕ್ತಿಯಿಂದ ಇವತ್ತು ಅವರ ಒಂದು ಆಟಕ್ಕೆ ಅಥವಾ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ. ಅದಲ್ದೇನೆ ರಾಬಿನ್ ಅವ್ರ ತಂದೆಗೆ ಹೇಳ್ತಾ ಇದ್ರಂತೆ ಅವರ ಒಂದು ವಿಮಾನ ನಿಲ್ದಾಣದಲ್ಲಿ, ಏನಪ್ಪಾ ಮಿಲಿಯನರ್ ಆಗ್ಬಿಟ್ಟಲ್ಲ ಅಂತ. ಯಾಕೆಂದ್ರೆ 3.60 ಕೋಟಿಗೆ ರಾಬಿನ್ ಅವರು ಹರಾಜಲ್ಲಿ ತಗೊಂಡಿರುವಂಥದ್ದು ಗುಜರಾತ್ ಟೈಟನ್ಸ್ ಅವರು. ಇನ್ನೇನಾಗತ್ತೆ ಅಂತ ಕಾದೋಣ. ಅದಲ್ದೇನೆ ಏನು ರಾಬಿನ್ ಅವರ ಫ್ಯಾಮಿಲಿ ಇತ್ತು, ಅವರು ಒಂದು ಬುಡಕಟ್ಟು ಜನಾಂಗದಿಂದ ಬಂದಂತವ್ರು. ಅದನ್ನೇ ಸೈನಿಕರಾಗಿ ಸೇರ್ಪಡೆ ಆದ್ಮೇಲೆ ಅವರು ಆ ಒಂದು ಜಾಗವನ್ನ ಹಳ್ಳಿನ ಬಿಟ್ಟು ರಾಂಚಿಗೆ ಬಂದು ಶಿಫ್ಟ್ ಆಗ್ತಾರೆ. ಇವಾಗ ರಾಂಚಿಯ ವಿಮಾನ ನಿಲ್ದಾಣದಲ್ಲಿ ರಾಬಿನ್ ಅವ್ರ ತಂದೆ ಕೆಲಸ ಮಾಡ್ತಿರುವಂತದ್ದು. ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ, ಆನಂದವನ್ನ ವ್ಯಕ್ತಪಡಿಸಿದ್ದಾರೆ. ಏನೇ ಆದ್ರೂ ರಾಂಚಿಯ ಯುವ ಕ್ರಿಕೆಟರ್ ಅಂದ್ರೆ ಏನು ಅವ್ರ ಬ್ಯಾಟಿಂಗು ಅಷ್ಟೇ ಅಂಡ್ ಕೀಪಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿದೀವಿ, ನೋಡಿದೀವಿ. ಅದಲ್ಲದೆ ಇಷ್ಟು ಚಿಕ್ಕ ವಯಸ್ಸಿಗೆ IPL ಅಲ್ಲಿ ಆಡ್ತಾ ಇರೋದು ಅದು ಹೆಮ್ಮೆ ಅಂತಾನೆ ಹೇಳ್ಬೋದು. ಅಂಡ್ ಗುಜರಾತ್ ಟೈಟನ್ಸ್ ಒಂದಲ್ಲ ಒಂದು ವಿಷಯಕ್ಕೆ ಸದ್ ಮಾಡ್ತಾನೆ ಇರುತ್ತೆ. ಈಗ ಬರೋಬ್ಬರಿ 3.60 ಕೋಟಿಯನ್ನ ಕೊಟ್ಟು ರಾಬಿನ್ ಅವ್ರನ್ನ ಕೊಂಡ್ಕೊಂಡು ಹೊಸ ಸುದ್ದಿಗೆ ಕಾರಣ ಆಗಿದೆ. ಏನೇ ಆದ್ರೂ ನಮ್ಮ RCBನೇ ಗೆಲ್ಲಿ ಅಂತ ನಾವು ಆಶಿಸ್ತೀವಿ. ಆದ್ರೆ ಅವರವರ ಆಟಕ್ಕೆ ಅವರವರ ಆಟದ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ಹೇಳ್ತಾ, ನಿಮ್ಮ ಒಂದು ಬೆಂಬಲ ಯಾವ ತಂಡಕ್ಕೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯುವ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಅಂತ ಹೇಳಿದೆ. ಯಾಕಂದ್ರೆ 21 ವರ್ಷಕ್ಕೆ IPL ಅಲ್ಲಿ ಆಡ್ತಾ ಇರೋದು ಒಂದು ಬುಡಕಟ್ಟು ಸಮಾಜದಿಂದ ಬಂದು ಇವತ್ತು ಏನು ರಾಂಚಿಯ ಕ್ರಿಸ್ ಗೆಲ್ ಅಂತ ಪ್ರಸಿದ್ಧಿ ಆಗೋದು ಅಷ್ಟು ಸರಳದ ಮಾತಲ್ಲ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಮ್ಮ RCB ತಂಡದ ನಿಮ್ಮ ಅಭಿಮಾನವನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ವ್ಯಕ್ತಪಡಿಸೋದನ್ನ ಮರಿಬೇಡಿ. ಹೌದು, ಹೇಳಕ್ ಆಗಲ್ಲ ಎಷ್ಟು ಸಹ, ಆದ್ರೆ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ವ್ಯಕ್ತಪಡಿಸೋದು ರೈಟ್ ಹಾರ್ಟ್ ಜೊತೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ಟಾಟಾ, ಟೇಕ್ ಕೇರ್, ನಮಸ್ಕಾರ, ಬಾಯ್.